ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ ಟ್ರಾನ್ಸ್ಫರ್ ಔಟ್ ಮಾಡೋದು, ಔಟ್ ಮಾಡಿದ ಮೇಲೆ ಹೇಗೆ ಇನ್ನೊಂದು ಆಫೀಸಲ್ಲಿ ಅದನ್ನು ಇನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋವಂಥದ್ದನ್ನು ಕುರಿತು ಸಂಕ್ಷಿಪ್ತವಾಗಿ ನೋಡೋಣ. ಸೊ ಈ ಹಿಂದೆ ನಾನು ಇದೇ ಥರದ ವಿಡಿಯೋ ಮಾಡಿದ್ದೆ, ಬಟ್ ಅದು ತುಂಬ ಫಾಸ್ಟ್ ಆಯಿತು ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಅದನ್ನು ಮಾಡ್ತಾಯಿದ್ದೀನಿ. ಸೊ ಈಗ ನಾವು ಹೋಮ್ ಪೇಜಲ್ಲಿದ್ದೀವಿ. ಹೋಮ್ ಪೇಜಲ್ಲಿ ಬಂದುಬಿಟ್ಟು ಟ್ರಾನ್ಸ್ಫರ್ ಅನ್ನುವಂತಹ ಮಾಡ್ಯೂಲನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇನಿಷಿಯೇಟರ್ ರೋಲನ್ನು. ಇನಿಷಿಯೇಟರ್ ರೋಲ್ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಕೊಡಿ. ಓಕೆ, ಪ್ರೊಸೀಡ್ ಕೊಟ್ಟ ತಕ್ಷಣ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬಹಳಷ್ಟು ಮಾಹಿತಿಗಳು ಕಾಣಿಸ್ಕೊಳ್ತವೆ. ಜಸ್ಟ್ ವೆಯ್ಟ್. ಟ್ರಾನ್ಸ್ಫರ್ ಅನ್ನೋವಂಥದ್ದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಟ್ರಾನ್ಸ್ಫರ್ ಇನಿಷಿಯೇಟರ್, ಆಮೇಲೆ ಟ್ರಾನ್ಸ್ಫರ್ ಔಟ್ ಅಂತ ಇದೆ. ನೀವು ನೇರವಾಗಿ ಟ್ರಾನ್ಸ್ಫರ್ ಔಟಿಗೆ ಹೋದರೆ ನಿಮ್ಮ ಔಟ್ ಆಗಲ್ಲ. ಸೊ ಅದಕ್ಕೆ ನಾನು ಮೊದಲನೇ ಕಾಲಮ್ ಆಗಿರ್ತಕ್ಕಂಥ ಟ್ರಾನ್ಸ್ಫರ್ ಇನಿಷಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಇನಿಷಿಯೇಟನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟು ರಿಕ್ವೆಸ್ಟ್ ಅಂತ ಇದೆ ನೋಡ್ರಿ ಇಲ್ಲಿ. ಸೊ ರಿಕ್ವೆಸ್ಟನ್ನು ನಾವು ತಗೋಬೇಕಾಗುತ್ತೆ. ಜಸ್ಟ್ ವೆಯ್ಟ್. ಸೊ ಅದಕ್ಕೂ ಮುಂಚಿತವಾಗಿ ನೀವು ಇಲ್ಲಿ 4 ಕಾಲಮ್ ಇದ್ದಾವಲ್ಲ, ಅಲ್ಲಿ ಸರ್ಚ್ ಎಂಪ್ಲಾಯ್ ಅಂತ ಇದೆ ನೋಡಿ. ಆ ಎಂಪ್ಲಾಯ್ನಲ್ಲಿ ಇಲ್ಲಿ ಸರ್ಚ್ ಮಾಡೋದಕ್ಕೆ KJD ನಂಬರ್ ಹಾಕಿ ಸರ್ಚ್ ಮಾಡೋದಕ್ಕೆ ಹೇಳ್ತಾ ಇದೆ. ನೀವೀಗ ಇಲ್ಲಿ KJD ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ನಾನೀಗ KJD ನಂಬರನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಡ್ರಾಫ್ಟ್ ಡೌನಿಗೆ ಬರ್ತೀನಿ. ಸೊ ಅಲ್ಲಿ ಸರ್ಚ್ ಕೊಟ್ಟ ತಕ್ಷಣ ನಮಗೆ ಅಲ್ಲಿ ಡ್ರಾಫ್ಟ್ ಡೌನಿಗೆ ಬರುತ್ತೆ. ಅಲ್ಲಿ ನಮಗೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದರೆ ಆರ್ ಯು ಶೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಎಸ್ ಕೊಡಿ, ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಕೆಳಗಡೆ ಬಂದಿರುತ್ತೆ, ಅಲ್ಲಿ ನೀವು ಮಾಡೋವಂಥದ್ದೆಲ್ಲ ಇಲ್ಲಿ ಕೆಳಗಡೆ ಬಂದಿರುತ್ತೆ. ಅಲ್ಲಿ ನೆಕ್ಸ್ಟ್ ಕೊಟ್ಟ ತಕ್ಷಣ ನಮಗೆ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅನ್ನೋವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದೆ. ಆಲ್ರೆಡಿ ನೀವು ಟ್ರಾನ್ಸ್ಫರ್ ಫೈಲ್ಗಳನ್ನು ಮುಂಚೆ ಮಾಡಿದರೆ ಅದು ಎಕ್ಸಿಸ್ಟಿಂಗ್ ಫೈಲಲ್ಲಿರುತ್ತೆ, ಅದನ್ನು ನೋಡ್ಕೊಳ್ಳಿ ನೀವು. ಇಲ್ಲಿ ಫೈಲ್ ನಂಬರನ್ನು ನಾವು ಟೈಪ್ ಮಾಡೋಣ. ಹೊಸದಾಗಿ ಟ್ರಾನ್ಸ್ಫರಿಗೆ ಅಂತ ಫೈಲ್ ಇದ್ದರೆ ಫೈಲ್ ನಂಬರನ್ನು ತಗೊಳ್ಳೋಣ. ಸೊ ನೀವು ಎಷ್ಟು ಫೈಲ್ಗಳನ್ನು ಮಾಡಿರ್ತೀರೋ ಅವೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ಫೈಲಲ್ಲಿ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಸಬ್ಜೆಕ್ಟ್ ಏನು ಟ್ರಾನ್ಸ್ಫರಿಗೆ ಸಂಬಂಧಪಟ್ಟಿರೋದ್ರಿಂದ ಟ್ರಾನ್ಸ್ಫರ್ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕಂಪ್ಯೂಟರ್ ನಂಬರ್ ನಿಮಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ಬೇಡ. ಸೊ ಮತ್ತೆ ನೀವು ನೆಕ್ಸ್ಟನ್ನು ಕೊಟ್ಟರೆ ಆರ್ ಯು ವಾಂಟ್ ಟು ನೆಕ್ಸ್ಟ್ ಫೈಲ್ ಅಂತ ಕೇಳ್ತಾ ಇದೆ. ಓಕೆ ಕೊಡಿ. ಸೊ ನೋಡಿ, ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ನೋಡಿ. ನಾವು ಮಾಡಿರೋ ಫೈಲು ಇಲ್ಲಿ ಕ್ರಿಯೇಟ್ ಆಗಿದೆ. ಸೊ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅಂತ ಇದೆ ನೋಡಿ. ಇಲ್ಲೆಲ್ಲ ನೀವು ಆಪ್ಷನಲ್ಲಿದೆ, ಅದನ್ನು ನೀವು ಮಾಡಿ ನೆಕ್ಸ್ಟ್ ಕೊಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಓಕೆ ಕೊಡಿ. ಮತ್ತೆ ಓಕೆ ಕೊಟ್ಟಾಗ ಇಲ್ಲಿ ಇನಿಷಿಯೇಟ್ ಟ್ರಾನ್ಸ್ಫರ್ ಅನ್ನೋವಂಥ ಹಂತದಲ್ಲಿದ್ದೀವಿ ನಾವೀಗ. ಸೊ ಇಲ್ಲಿ ನಾವು ಇನಿಷಿಯೇಟ್ ಮಾಡಬೇಕಾಗತ್ತೆ ಈಗ. ಜಸ್ಟ್ ವೆಯ್ಟ್. ಇಲ್ಲಿ ಟ್ರಾನ್ಸ್ಫರ್ ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ ಇದು. ಟ್ರಾನ್ಸ್ಫರ್ ಎಲ್ಲಿಗೆ ಆಗ್ತಾ ಇದೆ ನೀವು ಕರೆಕ್ಟಾಗಿ ಮಾಡಿದರೆ ಅವರಿಗೆ ಟ್ರಾನ್ಸ್ಫರ್ ಇನ್ನಿಗೆ ಈ ಫೈಲ್ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ಟ್ರಕ್ ಮಾಡ್ಕೊಳ್ತೀರಾ, ಟಿಕೆಟ್ ರೈಸ್ ಮಾಡೋವಂಥ ಪ್ರಸಂಗಗಳು ಬಂದುಬಿಡುತ್ತೆ. ಇಲ್ಲಿ ನೋಡಿ, ವಿತ್ ಪೋಸ್ಟು ವಿತೌಟ್ ಪೋಸ್ಟು ಅಂತ ಇದೆ. ಸೊ ಬಹುಶಃ ವಿತೌಟ್ ಪೋಸ್ಟೇ ಹೋಗುತ್ತೆ. ಸೊ ವಿತ್ ಪೋಸ್ಟ್ಗಳು ಹೋಗೋದು ಕಡಿಮೆ. ಸೊ ಅಲ್ಲಿ ಆಫೀಸ್ ಲೆವೆಲ್ ತಗೊಳ್ಳಿ. ನಾನು ಸ್ಕೂಲ್ ಲೆವೆಲ್ ಮಾಡ್ತಾ ಇರೋದ್ರಿಂದ ಹೈಸ್ಕೂಲ್ ಲೆವೆಲ್ ಅಂತ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಆಫೀಸ್ ಇದರಲ್ಲಿ ಇರುತ್ತೆ. ಬಹಳಷ್ಟು ಜನರು ತಾಂತ್ರಿಕ ದೋಷದ ಕಾರಣದಿಂದ ಇಲ್ಲಿ ನಮ್ಮ ಆಫೀಸ್ ಕಾಣಿಸ್ಕೊಳ್ತಾ ಇಲ್ಲ ಇದರಲ್ಲಿ, ಅಥವಾ ನಮ್ಮ ಸ್ಕೂಲ್ ಹೆಸರು ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ. ಹಾಗಾದರೆ ನೀವು ಸರಿಯಾಗಿ ಸರ್ಚ್ ಮಾಡ್ತಾ ಇಲ್ಲ, ಅವಸರದಲ್ಲಿ ಮಾಡ್ತಾ ಇದ್ದೀರಾ. 1 by 1 ನೀಟಾಗಿ ಸರ್ಚ್ ಮಾಡಿ. ಪ್ರತಿಯೊಬ್ಬರದ್ದು ನಿಮ್ಮ ಸ್ಯಾಲ್ರಿ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಆಫೀಸ್ ಇದ್ದೇ ಇರುತ್ತೆ ಅಂತ ಅರ್ಥ. ಹಾಗಾಗಿ ನಮ್ಮದು ಆಫೀಸ್ ಇಲ್ಲ ಅನ್ನೋವಂಥದ್ದನ್ನು ಟಿಕೆಟ್ ರೈಸ್ ಮಾಡೋಕ್ಕೆ ಹೋಗ್ಬಿಡಿ. 100% ಇದ್ದೇ ಇರುತ್ತೆ ಇದರಲ್ಲಿ, ನೋ ಡೌಟ್. ನೀವು ಇದನ್ನು ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಆ ಡೀಟೇಲ್ಸ್ಗಳೆಲ್ಲವನ್ನು ಫಿಲ್ ಮಾಡಿಕೊಂಡು ಅಲ್ಲಿ ಸಬ್ಮಿಟ್ ಕೊಡಿ. ಮತ್ತು ಸೇವ್ ಆ್ಯಂಡ್ ನೆಕ್ಸ್ಟು ಕೊಟ್ಟಾಗ ಇಲ್ಲಿ ನಾವು ಇನಿಷಿಯೇಟ್ ಮಾಡುವಂತಹ ಹಂತದಲ್ಲಿ ಎಲ್ಲವೂ ಕೂಡ ಗ್ರೀನ್ ಟಿಕ್ ಬಂದಿದೆ ನೋಡಿ. ಅಲ್ಲಿ ಆ ಗ್ರೀನ್ ಟಿಕ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಅವರಿಗೆ ಮಾಡಿರುವಂಥ ಹಂತಗಳೆಲ್ಲವೂ ಕೂಡ ಆಗಿದೆ ಅಂತ. ನೆಕ್ಸ್ಟ್ ಸೇವ್ ಕೊಡಿ ಮತ್ತು ಸಬ್ಮಿಟ್ ಕೊಡಿ. ಜಸ್ಟ್ ವೆಯ್ಟ್. ಓಕೆ, ನೆಕ್ಸ್ಟು ಈ 4 ಹಂತಗಳಲ್ಲಿ ನಾವೀಗ ಈ ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ.
ಇನಿಷಿಯೇಟ್ ಮಾಡಿದ್ದು, ಆ್ಯಡ್ ಫೈಲ್ ಮಾಡಿದ್ದು, ಸೊ ಇವೆಲ್ಲವೂ ಕೂಡ ಅವೆಲ್ಲವೂ ಕೂಡ ಇಲ್ಲಿ ಮಾಡಿ ಆಗಿದೆ. ಸೊ ಈಗ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ, ಇಲ್ಲಿ ಅಪ್ಲೋಡ್ ಆರ್ಡರ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಬೇಕಿದ್ರೆ ನೀವು ಎಡಿಟ್ ಮಾಡ್ಕೋಬೋದು, ಮತ್ತೊಮ್ಮೆ ಅದನ್ನು ಮಾಡ್ಬೋದು. ಇಲ್ಲಿ ಅಪ್ಲೋಡ್ ಆರ್ಡರ್ ಅಂತ ಇದೆಯಲ್ಲ, ಇಲ್ಲಿ ಆರ್ಡರನ್ನು ಅಪ್ಲೋಡ್ ಮಾಡಬೇಕು ನಾವು. ಸೊ ಯಾವ ಆರ್ಡರು, ಇವರಿಗೆ ಟ್ರಾನ್ಸ್ಫರು ಇಂಥ ಆಫೀಸಿಗೆ ಅಥವಾ ಇಂಥ ಸ್ಕೂಲಿಗೆ ಆಗಿದೆ ಅನ್ನೋವಂಥದ್ದನ್ನು ನಮಗೆ ಆದೇಶದ ಪ್ರತಿ ಕಳಿಸಿದ್ದಾರೆ. ಸೊ ಆ ಆದೇಶದ ಪ್ರತಿಯಲ್ಲಿರುವಂತಹ ಅಂಶಗಳನ್ನು ಇಲ್ಲಿ ಸರಿಯಾಗಿ ನಮೂದು ಮಾಡಿ, ಅದಾದ ಮೇಲೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಟ್ರಾನ್ಸ್ಫರ್ ಅಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ನಿಮ್ಮ ಇಲ್ಲಿ ನೋಡಿ ಆದೇಶದ ಸಂಖ್ಯೆ ಕೇಳ್ತಾ ಇದೆ, ಆ ಡೇಟ್ ಕೇಳ್ತಾ ಇದೆ. ಸೊ ಇಲ್ಲಿ ಪರ್ಪಸ್ ಬಂದುಬಿಟ್ಟು ಟ್ರಾನ್ಸ್ಫರ್ ಅಂತಲೇ ನೀವು ತಗೋಬೇಕಾಗತ್ತೆ. ಸೊ ಇಲ್ಲಿನೂ ಕೂಡ ಅದೇ ರೀತಿಯಾಗಿ ಸಂಬಂಧಪಟ್ಟಿರ್ತಕ್ಕಂಥ ಟ್ರಾನ್ಸ್ಫರ್ ಡೇಟು ಅವು ಇವೆಲ್ಲವೂ ಕೂಡ ಇದರಲ್ಲಿದೆ, ಅದನ್ನು ತಗೊಳ್ಳಿ. ನಿಮ್ಮ ಟ್ರಾನ್ಸ್ಫರ್ ಆರ್ಡರು ವಿತಿನ್ 5 MB ಒಳಗಡೆ ಇರಬೇಕಾಗತ್ತೆ, ಆವಾಗ ಮಾತ್ರ ನೀವು ಇದನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತ ಹೇಳಿದರೆ ಅದು ತಗೊಳ್ಳೋದಿಲ್ಲ. ಸೊ ಮತ್ತು ರೆಫರೆನ್ಸ್ ಡಾಕ್ಯುಮೆಂಟ್ಸು ಅದು ಏನೇನು ಬೇಕು ಅನ್ನೋವಂಥದ್ದನ್ನು ತಗೊಳ್ಳಿ. ಸೊ ಇದನ್ನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಫೀಸ್ ಮೆಮೊರಂಡಮ್ ಆಗಿರುತ್ತೆ, ಇದು ಕಚೇರಿಯ ಆದೇಶವಾಗಿರುತ್ತೆ. ಹಾಗಾಗಿ ನೀವು ಆಫೀಸ್ ಮೆಮೊರಂಡಮ್ ಅಂತ ತಗೊಳ್ತೀರಾ. ರೆಫರೆನ್ಸ್ ಡಾಕ್ಯುಮೆಂಟ್ಸು, ಆಮೇಲೆ ಇಲ್ಲಿ ಯಾವ ರೂಲಲ್ಲಿ ಇವ್ರನ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಾ, ರೂಲ್ 12 ಯಾವುದು ಅನ್ನುವಂಥದ್ದನ್ನು ನೋಡ್ಕೊಂಡಾದ್ಮೇಲೆ ಇಲ್ಲಿ ಆರ್ಡರನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಮಾಡಿದ್ದಾದಮೇಲೆ ಇಲ್ಲಿ ಕೆಳಗಡೆ ರಿಮಾರ್ಕ್ಸ್ ಬರೆದ್ರೆ ಅಷ್ಟೇ, ಇಲ್ಲಿ ಸಬ್ಮಿಟಿಗೆ ಕಾಲಮ್ ಅದು ಇದು ಫ್ರೀಝಡ್ ಕಾಲಮ್ ಇದೆಯಲ್ಲ ಅದು ಸಬ್ಮಿಟಿಗೆ ಹೋಗುತ್ತೆ. ಸೊ ಈಗ ಅವೈಟಿಂಗ್ ಅಪ್ರೂವಲ್ ಅಂತ ಇದೆ. ಸೊ ಸೆಂಟ್ ಐಟಮ್ ಆಯ್ತು, ಸೆಂಟ್ ಕೊಟ್ಟಮೇಲೆ ಸೆಂಟಿಗೆ ಹೋಗಿರುತ್ತೆ. ಸೊ ಈಗ ಇದೇ ರೀತಿಯಾಗಿ ನಾವೇನು ಮಾಡಬೇಕು, ಎಲ್ಲವನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ಈಗ ಟ್ರಾನ್ಸ್ಫರ್ ಇನಿಷಿಯೇಟ್ ಮಾಡಿದ್ವಿ. ಈಗ ಟ್ರಾನ್ಸ್ಫರ್ ಔಟಿಗೆ ಹೋಗಿ, ಮತ್ತೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೋಗ್ಬಿಟ್ಟು ಟ್ರಾನ್ಸ್ಫರ್ ಔಟಿಗೆ ಹೋಗೋಣ. ಸೊ ನಾವು ಮಾಡಿರುವಂಥದ್ದು ಇಲ್ಲಿ ಔಟಿಗೆ ಬಂದಿರೋದು. ಸೊ ಇಷ್ಟೊತ್ತು ನಾವು ಇನಿಷಿಯೇಟ್ ಮಾಡ್ಕೊಂಡಿರೋದನ್ನು ಈಗ ರಿಯಲ್ ಆಗಿ ಔಟ್ ಮಾಡಬೇಕಾಗತ್ತೆ. ಸೊ ಈಗ ಆ ಫೈಲ್ ಬಂದಿರುತ್ತೆ, ಜಸ್ಟ್ ವೆಯ್ಟ್, ಸ್ವಲ್ಪ ಅದು ಬ್ಯುಸಿ ಇದೆ. ಮತ್ತೊಮ್ಮೆ ವಾಪಸ್ ಹೋಗಿ ಬರೋಣ. ನೀವು ಮತ್ತೆ ಇನಿಷಿಯೇಟರ್ ರೋಲನ್ನೇ ತಗೋಬೇಕಾಗುತ್ತೆ. ಸೊ ನಾವೀಗ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಪ್ರೋಸೆಸ್ಸನ್ನು ಮುಗಿಸಿಲ್ಲ, ಹಾಗಾಗಿ ನೀವು ಮತ್ತೆ ಇನಿಷಿಯೇಟರ್ ರೋಲಲ್ಲಿ ಟ್ರಾನ್ಸ್ಫರ್ ತಗೊಳ್ಳಿ ಮಾಡ್ಯೂಲು. ಸೊ ಮಾಡ್ಯೂಲ್ ಟ್ರಾನ್ಸ್ಫರ್ ತೊಗೊಂಡ್ಮೇಲೆ ಟ್ರಾನ್ಸ್ಫರ್ ಔಟ್ ಅನ್ನೋವಂತಹ ಕಾಲಮ್ ಇದೆ ನೋಡಿ, ಇಲ್ಲಿ ಆ ಟ್ರಾನ್ಸ್ಫರ್ ಔಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನಾವು ಆಗಲೇ ಯಾರನ್ನು ನಾವು ಇನಿಷಿಯೇಟ್ ಮಾಡ್ಕೊಂಡ್ವೋ ಅಂತಹ ನೌಕರರು ಇಲ್ಲಿ ಇನ್ಬಾಕ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಅದನ್ನು ನೋಡಿ, ಇಲ್ಲಿ ಟ್ರಾನ್ಸ್ಫರ್ ಔಟ್ ಲಿಸ್ಟ್ ಅಂತ ಇದೆ. ಎಷ್ಟು ಜನರನ್ನು ನಾವು ಫೈಲನ್ನು ಕಳಿಸಿದ್ದೀವೋ ಟ್ರಾನ್ಸ್ಫರಲ್ಲಿ ಅಷ್ಟು ಜನರ ಇನ್ಫಾರ್ಮೇಷನ್ ಇಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ನಾವೀಗ ಸ್ವಲ್ಪ ಡ್ರಾಪ್ ಡೌನಿಗೆ ಹೋಗೋಣ. ಸೊ ಇಲ್ಲಿ ಬಂದುಬಿಟ್ಟು ನಾವು ಕಳಿಸಿರುವಂತಹ ಫೈಲು ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿ. ಸೊ ವಿತ್ ಡೇಟ್ ಸಮೇತ ಅದು ಬಂದಿರುತ್ತೆ. ಹಾಗಾಗಿ ಅದನ್ನು ನೀವು ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ಇಂಥವರು ಇಂಥ ಆಫೀಸಿಗೆ ಫ್ರಮ್ ಆಫೀಸು ಮತ್ತು ಟು ಆಫೀಸ್ ಎರಡೂ ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ನೀವು ಅದನ್ನು ಗಮನಿಸ್ತಿದ್ದೀರಾ ಅಂತ ನಾನಂತೂ ಭಾವಿಸ್ತೀನಿ. ಓಕೆ, ನೆಕ್ಸ್ಟ್ ಪ್ರೋಸೆಸ್ ಏನು, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ರಿಲೀವಿಂಗ್ ಡೇಟ್, ಅಂದರೆ ಟ್ರಾನ್ಸ್ಫರ್ ಔಟ್ ಆಗೋಕ್ಕೂ ಮುಂಚಿತವಾಗಿ ನೀವೀಗ ರಿಲೀವಿಂಗ್ ಡೇಟನ್ನು ಕೊಡಬೇಕಾಗತ್ತೆ. ಸೊ ರಿಲೀವ್ ಮಾಡಿ, ಸೊ ಡೇಟ್ ಕೊಡಿ, ಆಮೇಲೆ ಅವರು ಡಿಸ್ಟೆನ್ಸನ್ನು ನೀವು ಕೊಡಬೇಕಾಗತ್ತೆ, ಆಮೇಲೆ ಬೆಳಿಗ್ಗೆನ ಮಧ್ಯಾಹ್ನ ಅನ್ನೋವಂಥದ್ದನ್ನು ಕೊಡಿ. ಸೊ ಈ ಥರದ್ದು ಮಾಹಿತಿಯನ್ನು ಕೊಟ್ಟು ಮತ್ತೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಈಗ ಚಾರ್ಜ್ ಕೊಡೋದಕ್ಕೆ ಹೇಳ್ತಾ ಇದೆ. ಇಲ್ಲಿ DDOಗಳಾಗಿದ್ದರೆ ಇಲ್ಲಿ ಚಾರ್ಜ್ ಇನ್ಫಾರ್ಮೇಷನ್ ಬರುತ್ತೆ. ನೀವು ಬರೀ ಅಸಿಸ್ಟೆಂಟ್ ಆಫೀಸರ್ ಅಥವಾ ಟೀಚರ್ಸ್ ಆಗಿದ್ದರೆ ಅದೇನು ಕೇಳಲ್ಲ, ನೆಕ್ಸ್ಟ್ ಕೊಡಿ ಅಷ್ಟೇ. ಸೊ ನೆಕ್ಸ್ಟ್ ಹಂತವೂ ಕೂಡ ಈ ರೀತಿಯಾಗಿ ಪೇಜ್ ಬರುತ್ತೆ. ಇಲ್ಲಿ ಆರ್ಡರ್ ನಂಬರ್ ಎಲ್ಲ ಕೇಳ್ತಾ ಇದೆ, ಆರ್ಡರ್ ಡೇಟ್ ಕೇಳ್ತಾ ಇದೆ. ಇಲ್ಲಿ ರೆಫರೆನ್ಸ್ ಬಂದ್ಬಿಟ್ಟು ಯಾವುದು ರಿಲೀವಿಂಗ್ ಆರ್ಡರ್ ಅಂತ ಇದೆ, ಅದನ್ನು ತಗೊಳ್ಳಿ. ಟ್ರಾನ್ಸ್ಫರ್ ಔಟ್ ಅಂತ ಇದೆ,
ಕಾಪಿ ಯಾರ್ಯಾರಿಗೆ ಹೋಗಬೇಕು, DDP ಆಫೀಸು, BO ಆಫೀಸ್ ಅಂತ ಕೊಡಿ, ಮತ್ತು ನೆಕ್ಸ್ಟ್ ಕೊಡಿ. ಸೊ ಇಲ್ಲಿಂದ ಮುಂದಿನ ಹಂತಗಳನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಈ ಪ್ರಕ್ರಿಯೆಯಲ್ಲಿ ತಪ್ಪು ದಾರಿಗೆ ಹೋಗ್ಬಿಡ್ತೀರಾ. ಹಾಗಾಗಿ ಇಲ್ಲಿಂದ ಮುಂದಕ್ಕೆ ಎಲ್ಲವನ್ನು ಕೂಡ ನೀವು ಸರಿಯಾಗಿ ಗಮನಿಸಿ. ಜಸ್ಟ್ ವೆಯ್ಟ್, ಅದು ಪ್ರೋಸೆಸ್ಸಲ್ಲಿದೆ, ಅದುವರೆಗೂ ನಾವು ವೆಯ್ಟ್ ಮಾಡೋಣ. ಎಸ್, ಇಲ್ಲಿ ಜನರೇಟ್ ಡ್ರಾಫ್ಟ್ ಆರ್ಡರ್ ಅಂತ ಇದೆ. ಸುಮಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನಿಷಿಯೇಷನ್ ಮಾಡ್ಕೊಂಡಾದ್ಮೇಲೆ, ಅಂದರೆ ಇನಿಷಿಯೇಟ್ ಮಾಡ್ಕೊಂಡ್ಮೇಲೆ ಅದ್ರ ಕೆಳಗಡೆ ಇರುವಂತಹ ಆರ್ಡರ್ ಜನ್ರೇಷನ್ ಅಂತ ಇರುತ್ತೆ, ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಹೋಗ್ಬೇಡಿ, ಇಲ್ಲೇ ಡ್ರಾಫ್ಟ್ ಆರ್ಡರು ನಮಗೆ ಜನ್ರೇಟ್ ಆಗೋದಿಲ್ಲ, ಅಲ್ಲಿ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ಸೊ ಇದಿಷ್ಟು ಸಬ್ಮಿಟ್ ಕೊಟ್ಟಾದಮೇಲೆ ಇಲ್ಲಿಂದ ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಔಟ್ ಅನ್ನುವಂತಹ ಕಾಲಮ್ಮು, ಅಂದರೆ ಆ ಒಂದು ಪ್ರಕ್ರಿಯೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಸೊ ಇದಿಷ್ಟು ನಾವು ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದನ್ನು ಕುರಿತು ಮಾಹಿತಿ ಆಗಿರುತ್ತೆ. ಈಗ ಟ್ರಾನ್ಸ್ಫರ್ ಇನ್ ಮಾಡ್ಕೊಳ್ಳೋದು. ಈಗ ಟ್ರಾನ್ಸ್ಫರ್ ಯಾರೋ ಒಬ್ಬರು ಔಟ್ ಮಾಡಿದ್ದಾರೆ ಯಾವುದೋ ಒಂದು ಆಫೀಸಿಂದ, ಈಗ ನಾವು ಅದನ್ನು ಇನ್ ಮಾಡ್ಕೊಳ್ಳೋದು ಹೇಗಪ್ಪ ಅನ್ನೋವಂಥದ್ದು ನೋಡೋದಾದರೆ, ಸೊ ಈಗ ಟ್ರಾನ್ಸ್ಫರ್ ಇನ್ನಿಗೆ ಹೋಗೋಣ. ಸೊ ಇಲ್ಲಿ ಟ್ರಾನ್ಸ್ಫರ್ ಇನ್ ಅನ್ನೋವಂತಹ ಆಪ್ಷನ್ ಇದೆಯಲ್ಲ, ಅದರಲ್ಲಿ ಅವರು ಯಾರು ಕಳಿಸಿರ್ತಾರೋ ಅದು ನಮ್ಮ ಇನ್ಬಾಕ್ಸಲ್ಲಿ ಬಂದಿರುತ್ತೆ. ನಮಗೆ DDO ಕೋಡು ಅವ್ರು ಕರೆಕ್ಟಾಗಿ ಹಾಕಿದರೆ ಇಲ್ಲಿಗೆ ಬಂದಿರುತ್ತೆ. ಹಾಗಾಗಿ ಟ್ರಾನ್ಸ್ಫರ್ ಔಟ್ ಮಾಡೋರು ಸರಿಯಾಗಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರ ಆಫೀಸ್ ಲೆವೆಲಲ್ಲಿ ಅದು ತೋರಿಸಲಿಲ್ಲ ಅಂತ ಹೇಳಿದ್ರೆ ಅದು ನೀವು ಮತ್ತೆ ಅದು ಫೈಲ್ ಸ್ಟ್ರಕ್ ಆಗಿಬಿಡುತ್ತೆ. ಈಗ ನೋಡಿ, ಇಲ್ಲೂ ಕೂಡ ಅಷ್ಟೇ, ನೀವು ರಿಪೋರ್ಟಿಂಗ್ ಡೇಟು ಯಾವುದಿದೆ, ರಿಪೋರ್ಟಿಂಗ್ ಡೇಟು ಅದನ್ನು ತಗೊಳ್ಳಿ. ಮತ್ತು ರಿಪೋರ್ಟ್ ಆಗಿದ್ದು ಬೆಳಿಗ್ಗೆನ ಮಧ್ಯಾಹ್ನನ ಅನ್ನೋವಂಥದ್ದನ್ನು ನೋಡ್ಕೊಳ್ಳಿ. ಇವರು ಯಾವ ಹೆಡ್ ಆಫ್ ಅಕೌಂಟಿಗೆ ಸೇರಬೇಕು ಅನ್ನೋವಂಥದ್ದಿದೆ, ಅದನ್ನು ಅವರಿಗೆ ಹೆಡ್ ಆಫ್ ಅಕೌಂಟು ಸೇರಿಸ್ಕೊಳ್ಳಿ. ಆಮೇಲೆ ಯಾವ ESTಗೆ ಸೇರಿಸ್ಬೇಕು ಅಂತ ಇಲ್ಲಿಲ್ಲ. ನೀವು ಯಾವ ESTಗೆ ಸೇರಬೇಕು ಅನ್ನೋವಂಥದ್ದಿದ್ರೆ EST ಬದಲಾವಣೆಗೆ ಹೇಗೆ ಮಾಡ್ಕೋಬೇಕು ಅನ್ನೋವಂಥದ್ದನ್ನು ನಮ್ಮ ಇದೇ ಚಾನಲ್ನಲ್ಲಿ ವಿಡಿಯೋ ಒಂದರಲ್ಲಿ ನಾನು ಇದರ ಕುರಿತು ಹೇಗೆ ESTನಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನು ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಎಂಟರ್ ಚಾರ್ಜ್ ಅನ್ನೋವಂಥದ್ದಿದೆ. ಸೊ ಚಾರ್ಜ್ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಸೊ ರಿಕ್ವೆಸ್ಟ್ ಫಾರ್ LPCಗೆ ನೀವು ರಿಕ್ವೆಸ್ಟ್ ಕಳಿಸಿದ್ದೀರಾ. ಸೊ ಇದಿಷ್ಟು ಎಲ್ಲಿ ನಾವು ಇನಿಷಿಯೇಟರ್ ಲಾಗಿನ್ನಲ್ಲಿ ಟ್ರಾನ್ಸ್ಫರಿಗೆ ಬಂದಿರತಕ್ಕಂಥ ಇನ್ನನ್ನು ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಮಾಡ್ಕೊಂಡಾದ್ಮೇಲೆ ಆ ಫೈಲನ್ನು ಇನಿಷಿಯೇಟರ್ ರೋಲಲ್ಲಿ ಮಾಡಿದ್ದೀವಿ. ಈಗ ಸೂಪ್ರಿಟೆಂಡೆಂಟ್ ರೋಲಲ್ಲಿ ಅದೇ ರೀತಿಯಾಗಿ ವೆರಿಫೈಯರ್, ಇಲ್ಲಿ ಸೂಪ್ರಿಟೆಂಡೆಂಟ್ ಅಂತ ಹೇಳೋದಿಲ್ಲ, ವೆರಿಫೈಯರ್ ರೋಲಲ್ಲಿ ನಾವೀಗ ಆ ಒಂದು ಪ್ರಕ್ರಿಯೆಯನ್ನು ಮುಗಿಸೋಣ. ಸೊ ವೆರಿ ಸಿಂಪಲ್ ಸ್ಟೆಪ್ ಇದ್ದಾವೆ, ಜಸ್ಟ್ 1 ಮಿನಿಟ್ ಆಗತ್ತಷ್ಟೇ. ಅದನ್ನು ಕೂಡ ಈಗ ನಾವು ಮುಗಿಸ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಬಂದಿರೋವಂಥ ಫೈಲ್ ಮೇಲೆ ನೀವು ಎಡಿಟ್ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ, ಇಲ್ಲಿನೂ ಕೂಡ ಅಕ್ಸೆಪ್ಟೆಡ್ ಅಂತ ಕೊಟ್ಟು ಎಸ್ ಕೊಡಿ. ತದನಂತರದಲ್ಲಿ ಇದೇ ಪ್ರಕ್ರಿಯೆಯನ್ನು ನೀವು DDO ಲಾಗಿನ್ ಆಗಿರ್ತಕ್ಕಂತಹ ಅಪ್ರೂವರ್ ಲಾಗಿನ್ನಲ್ಲೂ ಕೂಡ ಇದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಜಸ್ಟ್ ವೆಯ್ಟ್, ಮತ್ತೆ ಓಪನ್ ಆಯಿತು. ಇಲ್ಲಿ ಅಪ್ರೂವರ್ ಲಾಗಿನ್ನಲ್ಲಿದ್ದೀವಿ ನಾವು. ಸೊ ಅಪ್ರೂವರ್ ಲಾಗಿನಲ್ಲಿ ಬಂದುಬಿಟ್ಟು ಆ ಫೈಲ್ ಬಂದಿದೆ, ನಾವೇನು ಕಳಿಸಿದ್ದೀವಲ್ಲ ಇನಿಷಿಯೇಟರಿಂದ ವೆರಿಫೈಯರಿಂದ ಈಗ ಎಲ್ಲಿ ಬಂದಿದ್ದೀವಿ, ಅಪ್ರೂವರಲ್ಲಿ ಬಂದಿದ್ದೀವಿ. ಅಪ್ರೂವರಲ್ಲೂ ಕೂಡ ಅದೇ ರೀತಿಯಾಗಿ ಅಕ್ಸೆಪ್ಟ್ ಕೊಟ್ಟು ರಿಮಾರ್ಕ್ಸ್ ಬರೆದು ಸಬ್ಮಿಟ್ ಕೊಡಿ. ಸೊ ಇದು ಏನಾಯ್ತಿದು, ನಾವು ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಔಟ್ ಮತ್ತು ಟ್ರಾನ್ಸ್ಫರ್ ಇನ್ನಲ್ಲಿ ರಿಕ್ವೆಸ್ಟ್ ಫಾರ್ LPC ಅಂತ ಇದೆ, ಅದನ್ನು ಕಳಿಸ್ಕೊಟ್ಟಿದ್ದೀವಿ. ಸೊ LPCಯನ್ನು ಆ ಸಂಬಂಧಪಟ್ಟವರು, ಅಂದರೆ ಯಾರು ಟ್ರಾನ್ಸ್ಫರ್ ಮಾಡಿದ್ರು ಮತ್ತೆ ಅದೇ ಲಾಗಿನಲ್ಲಿ LPCಯನ್ನು ಹೇಗೆ ಅಪ್ಲೋಡ್ ಮಾಡೋದು ಅದನ್ನು ಕೂಡ ಇಲ್ಲಿ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಸೊ ಇಲ್ಲಿ LPCಯನ್ನು ನೀವು ಇಲ್ಲಿ ಲಾಗಿನ್ ಆಗಿ ಅವರು ಕಳಿಸಿರ್ತಕ್ಕಂಥ ರಿಕ್ವೆಸ್ಟು ಮತ್ತೆ ನಮಗೆ ಬಂದಿರುತ್ತೆ. ಸೊ ಯಾರು ಟ್ರಾನ್ಸ್ಫರ್ ಔಟ್ ಮಾಡಿದ್ರೋ ಅವ್ರಿಗೆ ಬಂದಿರುತ್ತೆ. ಸೊ ಬಂದಿರತಕ್ಕಂತಹ ಆ ಮಾಹಿತಿ ಅಂದರೆ ಫೈಲನ್ನು ಓಪನ್ ಮಾಡಿದರೆ ನಮಗೆ ಜಸ್ಟ್ ವೆಯ್ಟ್, ನಾವೀಗ ಅದನ್ನೇ ನೋಡೋಣ. ಇಲ್ಲಿ ಟ್ರಾನ್ಸ್ಫರ್ ಔಟ್ ಆಯಿತು, ಟ್ರಾನ್ಸ್ಫರ್ ಇನ್ ಆಯಿತು, LPC ಲಿಸ್ಟ್ ಅಂತ ಬಂದಿದೆ, LPC ರಿಕ್ವೆಸ್ಟ್ ಅಂತ ಬಂದಿದೆ ನೋಡಿ. ಇಲ್ಲಿ ಬಂದುಬಿಟ್ಟು ಆ ಫೈಲ್ ಬಂದಿರುತ್ತೆ ನೋಡಿ, ನಾವು ಯಾರನ್ನು ಹೇಳಿದ್ವೋ ಆ ಫೈಲ್ ಬಂದಿರುತ್ತೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ LPC ರಿಕ್ವೆಸ್ಟ್ ಅಂತ ಇದೆ, ಇಲ್ಲಿ LPC ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ಹೇಗೆ ಅಂತ ಹೇಳಿದರೆ
LPC ಅಪ್ಲೋಡ್ ಆರ್ಡರ್ ಅಂತ ಇದೆ. ಸೊ ಈಗ ನೀವು ಅವರ ಏನು ರೆಫರೆನ್ಸ್ ನಂಬರು ಇಲ್ಲಿ ಬಂದುಬಿಟ್ಟು LPCಯನ್ನು ನೀವು 5 MB ಒಳಗಡೆ ತಗೊಂಡಾದಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಇಲ್ಲಿರುವಂತಹ ಇನ್ಫಾರ್ಮೇಷನ್ ಏನಿತ್ತಲ್ಲ ಅವೆಲ್ಲವನ್ನು ಕೂಡ ಇಲ್ಲಿ ತುಂಬಬೇಕಾಗತ್ತೆ ನೀವು. ಸೊ ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ LPCಯನ್ನು ನಾವು ಒಂದು ಕಡೆ ಬರೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಪ್ರಾಪರ್ LPC ಆಗಿರಬೇಕದು. ಬೆಂಗಳೂರು ಮುದ್ರಣಾಲಯದಲ್ಲಿ ಪ್ರಿಂಟ್ ಆಗಿರ್ತಕ್ಕಂತಹ ಗೌರ್ಮೆಂಟ್ ಪ್ರೆಸ್ಸಲ್ಲೇ ಪ್ರಿಂಟ್ ಆಗಿರ್ತಕ್ಕಂತಹ LPC ಮೇಲೆ ಬರದೆ ನೀವು ಇದನ್ನು ಮಾಡಬೇಕಾಗತ್ತೆ. ಸೊ ನೋಡಿ LPC ಅಪ್ಲೋಡ್ ಮಾಡಿ ಆಯಿತು. ಸೊ ಇದಿಷ್ಟು ನಾವು ಟ್ರಾನ್ಸ್ಫರ್ ಪ್ರಕ್ರಿಯೆಯನ್ನು ಮುಗಿಸಿದ್ದೀವಿ. ಥ್ಯಾಂಕ್ ಯು.